ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಬೀದರ್ ನಗರಸಭೆಯನ್ನ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಏನು ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನ ಮೇಲ್ದರ್ಜೆಗೇರಿಸಿದ ನಂತರ ಬೀದರ್ ನಗರದಲ್ಲಿ ಹರ್ಷ ಮನೆ ಮಾಡಿತ್ತು. ಎಲ್ಲರಲ್ಲಿ ಖುಷಿ, ಸಂತೋಷ, ಸಂಭ್ರಮ ಎಲ್ಲವೂ ಕೂಡ ಮನೆ ಮಾಡಿತ್ತು. ನಮ್ಮ ನಗರ ಕೂಡ ಮಹಾನಗರ ಪಾಲಿಕೆಯಾಗಿ ಮಾರ್ಪಟ್ಟಿದೆ ಅಂತ ಅನೇಕರು ಖುಷಿಯನ್ನ ಪಟ್ಟಿದ್ರು. ಅದ್ರ ಜೊತೆಗೇನೆ ಪೌರ ಕಾರ್ಮಿಕರು ಕೂಡ ಖುಷಿಯನ್ನ, ಸಂತೋಷವನ್ನ ಮತ್ತು ಅತೀವ ಸಂತೋಷವನ್ನ ಅವರು ವ್ಯಕ್ತಪಡಿಸಿದ್ರು. ಆದರೆ ಇನ್ನು ಬೀದರನ್ನ ಬ್ರ್ಯಾಂಡ್ ಬೀದರ್ ಆಗಿ ಮಾಡಲಿಕ್ಕೆ ಅತಿ ಹೆಚ್ಚು ಕಷ್ಟ, ಶ್ರಮ ಯಾರು ಪಡ್ತಾ ಇದ್ದಾರೆ? ಅತಿ ಹೆಚ್ಚು ಕಷ್ಟ, ಶ್ರಮ ಪಡ್ತಿರೋದು ಪೌರ ಕಾರ್ಮಿಕರು, ಪೌರಾಡಳಿತ ಸಚಿವರಲ್ಲ. ಯಾಕಂದರೆ ಪೌರಾಡಳಿತ ಸಚಿವರು ಆದೇಶವನ್ನು ಮಾಡ್ಬೋದು, ಸೂಚನೆಯನ್ನು ನಿರ್ದೇಶನವನ್ನು ಕೊಡ್ಬೋದು. ಆದರೆ ಗ್ರೌಂಡಲ್ಲಿ ನಿಂತ್ಕೊಂಡು ನೆಲದ ಮೇಲೆ ಕಾಲಿಟ್ಟು ಅತಿ ಹೆಚ್ಚಾಗಿ ಕೆಲಸ ಮಾಡುವುದು ಪೌರ ಕಾರ್ಮಿಕರು. ಇವತ್ತು ಬೀದರ್ ನಗರದ ಒಂದಷ್ಟು ಕಡೆಗಳಲ್ಲಿ ದುರ್ವಾಸನೆ ಇದೆ, ಇಲ್ಲ ಅಂತಲ್ಲ, ಗೆಳೀತಾ ಇಲ್ಲ. ಆದರೂ ಏನೇ ಇದ್ರೂ ತಮ್ಮ ಕೈಲಿಂದ ಎಷ್ಟು ಆಗುತ್ತೋ ಅಷ್ಟು ಕೆಲಸವನ್ನ ಇವತ್ತು ಬೀದರಲ್ಲಿ ಯಾರು ಮಾಡ್ತಾ ಇದ್ದಾರೆ? ಅತಿ ಹೆಚ್ಚು ಕೆಲಸ ಮಾಡುವಂಥ ಡಿಪಾರ್ಟ್ಮೆಂಟ್ ಯಾವುದಾದ್ರೂ ಇದ್ರೆ ಪೌರ ಕಾರ್ಮಿಕರು. ಆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದೆ ಅಂತಲ್ಲ, ಆದರೆ ಪೌರ ಕಾರ್ಮಿಕರು ಬೀದರನ್ನು ಈ ಮಟ್ಟಿಗೆ ಸ್ವಚ್ಛವಾಗಿ ಇಡ್ತಾ ಇದ್ದಾರೆ. ಬಹುಶಃ 100% ಆಗಿ ಪೌರ ಕಾರ್ಮಿಕರು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಈಗ ಪೌರ ಕಾರ್ಮಿಕರು 250ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾರೆ. ಆ 250ಕ್ಕೂ ಅಧಿಕ ಪೌರ ಕಾರ್ಮಿಕರಿಗೆ ಸಂಬಳ ಆಗಿಲ್ಲವಂತೆ. ಎಷ್ಟು ತಿಂಗಳಿಂದ? ಕಳೆದ 4 ತಿಂಗಳಿಂದ ಸಂಬಳವಿಲ್ಲದೆ ಅವರು ಪರದಾಟವನ್ನು ಮಾಡ್ತಿದ್ದಾರೆ. ಪಾಲಿಕೆಯು 4 ತಿಂಗಳಿಂದ 2.8 ಕೋಟಿ ಸಂಬಳದ ಹಣವನ್ನ ಬಾಕಿ ಉಳಿಸ್ಕೊಂಡಿದೆ. ಈ ಹಿಂದೆ ನಗರಸಭೆ ವತಿಯಿಂದ ಪ್ರತಿ ತಿಂಗಳು ಹೊರಗುತ್ತಿಗೆ ನೌಕರಿಗೆ 70 ಲಕ್ಷ ರೂಪಾಯಿ ಸಂಬಳವನ್ನು ನೀಡಲಾಗ್ತಿತ್ತು. ಆದರೆ 4 ತಿಂಗಳುಗಳಿಂದ ಸಂಬಳವಿಲ್ಲದೆ 250ಕ್ಕೂ ಹೆಚ್ಚು ಕುಟುಂಬಗಳು ಕಷ್ಟದಲ್ಲಿಯೇ ತಮ್ಮ ಜೀವನವನ್ನ ದುಡಿಯುತ್ತಿವೆ. ಅದೇ ರೀತಿ 15ರಿಂದ 16 ವರ್ಷಗಳಿಂದ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪೌರ ಕಾರ್ಮಿಕರಿಗೆ ದಸರಾ ಹಬ್ಬದ ಅಂಗವಾಗಿ ಅಯೋಧ್ಯೆ ಪೂಜೆಯಿಂದ ನೀಡಲಾಗ್ತಾ ಇದ್ದ ಹೊಸ ಬಟ್ಟೆಯನ್ನು ಸಹ ಈ ಬಾರಿ ಕಡಿತಗೊಳಿಸಲಾಗಿದೆ. ಈಗ ನನಗೊಂದು ಅಚ್ಚರಿ ಏನಂದ್ರೆ, ಬೀದರ್ ನಗರವನ್ನ ಅಥವಾ ರಾಜ್ಯದ ಯಾವುದೇ ಒಂದು ನಗರವನ್ನ ಸ್ವಚ್ಛವಾಗಿಡಬೇಕು, ನಗರ ಶುದ್ಧಿಯಾಗಿರಬೇಕು ಅಂದ್ರೆ ಅದಕ್ಕೆ ಮೂಲ ಕಾರಣ ಪೌರ ಕಾರ್ಮಿಕರು. ಪೌರ ಕಾರ್ಮಿಕರು ಯಾರು ಕೂಡ ACDC ಮಕ್ಕಳು ಪೌರ ಕಾರ್ಮಿಕರಾಗಲ್ಲ, ಅಧಿಕಾರಿಗಳ ಮಕ್ಕಳು ಯಾರು ಪೌರ ಕಾರ್ಮಿಕರಾಗಲ್ಲ, ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳು ಯಾರು ಪೌರ ಕಾರ್ಮಿಕರಾಗಲ್ಲ, ಗವರ್ಮೆಂಟ್ ಸರ್ವೆಂಟ್ಗಳ ಮಕ್ಕಳು ಯಾರು ಪೌರ ಕಾರ್ಮಿಕರಾಗಲ್ಲ. ಪೌರ ಕಾರ್ಮಿಕರು ಅತ್ಯಂತ ಬಡವರು, ಅವರ ಆರ್ಥಿಕ ಸ್ಥಿತಿ ಸಾಕಷ್ಟು ಸಂಕಷ್ಟದಲ್ಲಿರುವಂಥವರು ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಬರೋ ಅಲ್ಪ ಸಂಬಳವನ್ನು ಕೂಡ ಈ ಸರ್ಕಾರದವರು 4-5 ತಿಂಗಳುಗಳಿಂದ ಸಂಬಳ ಕೊಡಲ್ಲ ಅಂದ್ರೆ ಅವ್ರ ಮನೆ ಹೆಂಗೆ ನಡಿಬೇಕು? ನಗರದಲ್ಲಿರುವ ಹೊಲಸನ್ನ ಸಂಪೂರ್ಣವಾಗಿ ಶುಚಿಗೊಳಿಸಿ ನಿಮ್ಮನ್ನ ಏನು ಪರ್ಫ್ಯೂಮ್ ಸ್ಮೆಲ್ ಯಾವ ರೀತಿ ಒಳ್ಳೆ ಸ್ಮೆಲ್ ಬರುತ್ತೆ ಆ ಒಂದು ಬ್ರ್ಯಾಂಡ್ ಲೆವೆಲ್ಗೆ ನಿಮ್ಮನ್ನ ಆ ಮಟ್ಟಿಗೆ ಶುಚಿಯನ್ನಗೊಳಿಸಿ ನಿಮ್ಮನ್ನ ಆರಾಮಾಗಿರ್ಲಿಕ್ಕೆ ಬಿಡ್ತಾ ಇದ್ದಾರಲ್ಲ, ಅಷ್ಟೆಲ್ಲ ಮಾಡುವಂತ ಪಾಪ ಪೌರ ಕಾರ್ಮಿಕರ ಸಂಬಳ ಸರ್ಕಾರ ತಡೆ ಹಿಡಿತು ಅಂದ್ರೆ ಇದಕ್ಕಿಂತ ದೊಡ್ಡ ನಾಚಿಕೆ ಗೇಡಿನ ಸಂಗತಿ ಏನಿದೆ ಹೇಳಿ? ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಮತ್ತು ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ದಯವಿಟ್ಟು ಬೀದರ್ ಮಹಾನಗರ ಪಾಲಿಕೆಯತ್ತ ಗಮನ ಹರಿಸಬೇಕು ಮತ್ತು ಪೌರ ಕಾರ್ಮಿಕರ ಕಷ್ಟವನ್ನು ಅರಿತುಕೊಳ್ಬೇಕು. ಕಳೆದ 4 ತಿಂಗಳುಗಳಿಂದ ಪೌರ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಆಗಿಲ್ವಂತೆ. ಹಾಗಿದ್ರೆ ಸರಿಯಾಗಿ ಸಂಬಳ ಆಗದೆ ಹೋದ್ರೆ ಆ ಕುಟುಂಬಗಳು ಹೇಗೆ ಬದುಕಬೇಕು? ಆ ಕುಟುಂಬಗಳ ಆಧಾರ ಸ್ತಂಭವಾಗಿ ಕೆಲವೊಂದಿಷ್ಟು ಜನರಿಗೆ ಪೌರ ಕಾರ್ಮಿಕರೇ ಇದ್ದಾರೆ. ಆ ಕುಟುಂಬ ಇವ್ರು ಕೆಲಸ ಮಾಡದೆ ಬಂದ ಪೇಮೆಂಟ್ ಅಲ್ಲಿ ಅವ್ರ ಮನೆ ನಡೆಯುತ್ತೆ. ನೀವು 4 ತಿಂಗಳುಗಳಿಂದ ಪೇಮೆಂಟ್ ಕೊಟ್ಟಿಲ್ಲ, ಅವರ ಸ್ಯಾಲರಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಹೊಟ್ಟೆಗೆ ಏನ್ ತಿನ್ಬೇಕು? 4 ತಿಂಗಳುಗಳಿಂದ ಪೌರ ಕಾರ್ಮಿಕರಿಗೆ ಸಂಬಳ ಇಲ್ಲ ಅಂದ್ರೆ ಅವನ ಮಗನ ಶಾಲೆ ಫೀಸ್ ಹೆಂಗ್ರಿ ಕಟ್ಟಬೇಕು? ಅವನ ಹೊಟ್ಟೆಗೆ ಏನ್ರಿ ತಿನ್ಬೇಕು? ಅವನ ಉಪಜೀವನ ಹೆಂಗ್ರಿ ನಡಿಬೇಕು? ದೀಪಾವಳಿ ಬರ್ತಾ ಇದೆ, ದಸರಾ ಆಗೋಯ್ತು, ಅದಕ್ಕಿಂತ ಮುಂಚೆ 2-3 ಹಬ್ಬ ಬಂದು ಆ ಹಬ್ಬಗಳಿಗೆ ಸಂಬಳ ಇಲ್ಲದ ಮೇಲೆ ತನ್ನ ಮಕ್ಕಳಿಗೆ ಹೊಸ ಬಟ್ಟೆ ಯಾವಾಗ ಕೊಡಿಸ್ಬೇಕು? ದೀಪಾವಳಿಗೆ ಸ್ವೀಟ್ ತಂದು ಯಾವಾಗ ತಿನ್ಬೇಕಾತ?
ಕನಿಷ್ಠ ಸೌಜನ್ಯಕ್ಕಾದ್ರೂ 4 ತಿಂಗಳು ತಡೆ 1 ತಿಂಗಳು 2 ತಿಂಗಳು ಓಕೆ. ಅವ್ರಿಗೇನು ಲಕ್ಷ ಪೇಮೆಂಟ್ ಕೊಡ್ತಾರ ಪೌರ ಕಾರ್ಮಿಕರಿಗೆ? ಏನ್ ಕೋಟಿ ಗಟ್ಟಲೆಯಲ್ಲಿ ಪೇಮೆಂಟ್ ಇದೆಯಾ? ಅಲ್ಪ ಮಟ್ಟಿಗೆ ಇರೋ ಪೇಮೆಂಟ್ ಅನ್ನು ಕೂಡ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಆ ಪೌರ ಕಾರ್ಮಿಕರು ಹೆಂಗ್ರಿ ಬದುಕಬೇಕು? ದೇಶದ ಪ್ರಧಾನಿಗಳು ಪೌರ ಕಾರ್ಮಿಕರ ಕಾಲನ್ನು ತೊಳೆದ್ರು, ದೇಶದ ಪ್ರಧಾನಿಗಳು. ಆದರೆ ಇವತ್ತು ಆ ಪೌರ ಕಾರ್ಮಿಕರಿಗೆ ಸಂಬಳನೇ ಇಲ್ಲ. ಬಿಜೆಪಿಗರು ಅದ್ರ ಬಗ್ಗೆನೂ ಒಂದ್ಸಲ ಯೋಚನೆ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು, ಎಚ್ಚೆತ್ತುಕೊಂಡು ಅವರ ಸಂಬಳವನ್ನ ಆದಷ್ಟು ಬೇಗ ಮಾಡಿಸ್ಬೇಕು. ಯಾಕಂದ್ರೆ ಈ ಬೀದರ್ ನಗರವಲ್ಲ, ಇಡೀ ರಾಜ್ಯದ ಯಾವುದೇ ನಗರ ಇಷ್ಟೊಂದು ಸ್ವಚ್ಛವಾಗಿ, ಇಷ್ಟೊಂದು ಕ್ಲೀನ್ ಆಗಿ, ನಿಮ್ಮ ರಾಜಕೀಯ ಸಮಾವೇಶಗಳು ಸುಗಮವಾಗಿ, ಯಾವುದೇ ದುರ್ವಾಸನೆ ಇಲ್ಲದೆ ನಡಿಬೇಕಾದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಪೌರ ಕಾರ್ಮಿಕರೇ ಕಾರಣ. ಅಂತಹ ಪೌರ ಕಾರ್ಮಿಕರ ಸಂಬಳವನ್ನ ತಡೆ ಹಿಡಿತೀರಲ್ಲ, ಯಾವ ಲೆಕ್ಕರಿ ಇದು? ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವು? ಯಾವ ಶಾಸಕನ ಪೇಮೆಂಟ್ ಕೂಡ ತಿಂಗಳಾದ್ರೆ ನಿಂತ್ಕೊಳ್ಳಲ್ಲ, ಯಾವ ಸಂಸದರ ಪೇಮೆಂಟ್ ಕೂಡ ನಿಂತ್ಕೊಳ್ಳಲ್ಲ, ಯಾವ ಸಚಿವರ ಪೇಮೆಂಟ್ ಕೂಡ ಆಟೋಮೆಟಿಕ್ ಆಗುತ್ತೆ ತಿಂಗಳಾದ್ಮೇಲೆ. ದೊಡ್ಡ IAS ಅಧಿಕಾರಿಗಳ ಪೇಮೆಂಟ್ ತಿಂಗಳಾದ್ಮೇಲೆ ಆಗುತ್ತೆ, IPS ಅಧಿಕಾರಿಗಳದಾಗುತ್ತೆ. ಪಾಪ ಪೌರ ಕಾರ್ಮಿಕರ ಪೇಮೆಂಟ್ ಅನ್ನ 4 ತಿಂಗಳು ತಡೆ ಹಿಡಿತೀರಂದ್ರೆ ಅವ್ರು ಹೆಂಗ್ರಿ ಬದುಕಬೇಕು? ಸಿದ್ದರಾಮಯ್ಯ ಸಾಹೇಬ್ರೆ, ಹೆಂಗ್ರಿ ಬದುಕಬೇಕು ಆ ಕುಟುಂಬಗಳು? ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇವರ ಒಂದು ಸಮಸ್ಯೆನ ಬಗೆಹರಿಸುತ್ತಾ ಅಂತ ಕಾದ್ ನೋಡೋಣ. ಈ ಕುರಿತು ಸ್ಥಳೀಯ ಬಿಜೆಪಿ ಮುಖಂಡರು ಮತ್ತೆ ನಗರಸಭೆಯ ಸದಸ್ಯರಾಗಿರುವಂತಹ ಶಶಿ ಹೊಸಳ್ಳಿ ಈ ಕುರಿತು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಜೊತೆ ಮಾತನಾಡಿದ್ದಾರೆ. 4-5 ತಿಂಗಳಿಂದ ಪೌರ ಕಾರ್ಮಿಕರಿಗೆ ಸಂಬಳ ನೀಡದೆ ಸತಾಯಿಸುತ್ತಿದ್ದು ಆ ಬಡ ಹಿಂದುಳಿದ ದಲಿತ ಕುಟುಂಬಗಳು ಕಷ್ಟದಲ್ಲಿಯೇ ಜೀವನವನ್ನ ಕಳೆಯುತ್ತಿದ್ದಾರೆ. ನಗರಸಭೆ ಅಧ್ಯಕ್ಷರು ಆ ಬಡ ಪೌರ ಕಾರ್ಮಿಕರಿಗೆ ಕೂಡಲೇ ಸಂಬಳವನ್ನ ನೀಡಬೇಕು, ಇಲ್ಲದಿದ್ರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇದರ ಶಶಿ ಹೊಸಳ್ಳಿ ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ಕೇಳಿಸ್ಕೊಂಡು ಮುಂದಿನ ಸುದ್ದಿ ಕಡೆ ಹೋಗುವ. ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಆಡಳಿತ ನಡೆಸುವಂಥ ಇಲ್ಲಿನ ನಮ್ಮವರೇ ಪೌರಾಡಳಿತ ಸಚಿವರಿದ್ದರು ಇಷ್ಟು ದಿವಸ. ಈಗಂತೂ ಮಹಾನಗರ ಪಾಲಿಕೆ ಆಗದ, ಈಗ ಸುರೇಶ್ ಭೈರತಿ ಅವ್ರು ಬರ್ತಾರೆ. ಇವ್ರಿಗೆ ಇಷ್ಟೂ ಪರಿಜ್ಞಾನ ಇಲ್ಲ. ಒಂದು ಅಕೌಂಟ್ನಲ್ಲಿ ಒಂದು 2 ಕೋಟಿ 3 ಕೋಟಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ. ಟ್ಯಾಕ್ಸ್ ವಸೂಲಿ ಆಗೋದ್ರೊಳಗಾಗಿ ಯಾರಿಗಾರ ಒಂದು ಚೆಕ್ ಕೊಡೋರು, ಇವ್ರು ಎಲ್ಲ ಲೈಟ್ ಹಾಕಿವಿ, ಇದು ಹಾಕಿವಿ, ಈ ರೀತಿ ಮಾಡಿ ಇವತ್ತು 5 ತಿಂಗಳಿಂದ ಪಾಪ ಬಡವ ಶಾಲ್ರಿ, ಇವ್ರಿಗೆ ಲೇಬರ್ಗಳಿಗೆ ಶಾಲ್ರಿ ಇಲ್ಲ. ದಸರಾ ಹಬ್ಬ ಬಡ ಕೂಲಿ ಕಾರ್ಮಿಕರು, ಇವರೇನು ದಿನಗೂಲಿ ಕಾರ್ಮಿಕರು ಇದ್ದಾರೆ, ಅವರು ತಮ್ಮ ಮಕ್ಕಳಿಗೆ ಬಟ್ಟೆ ತರೋದು, ತಮ್ಮ ಮಕ್ಕಳು ಶಾಲೆ ಫೀಸು, ದಸರಾ ಅಂಥ ದೊಡ್ಡ ಹಬ್ಬ ಇವತ್ತು ಪಾಪ ಅವರು ಶಾಲ್ರಿ ಇಲ್ಲದೆ ಮಾಡ್ಯಾರ. ಅತ್ಯಂತ ದುಃಖದ ವಿಷಯ ಅದ. ನಾನು ಈ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಏನಾರ ಮಾನ ಮರ್ಯಾದೆ ಇತ್ತು ಅಂದ್ರೆ ಒಂದು ಶಾಲ್ರಿ ಕೊಡ್ಬೇಕು ಅರ್ಜೆಂಟ್, ಇವತ್ತು ಅಥವಾ ನಾಳೆ, ಇಲ್ಲ ಅಂದ್ರೆ ಕುರ್ಜಿ ಬಿಡಬೇಕು. ನಿಮ್ಮ ಕೈಲಿ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಕುರ್ಚಿ ಖಾಲಿ ಮಾಡಬೇಕು ಅನ್ನುವಂಥ ಸಂದೇಶ ನಾವು ಕೊಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಬರೀ ಬಾಯಿಂದೇ ದಲಿತ ಪರ. ಇವತ್ತು ನಗರಸಭೆಯಲ್ಲಿ ಕೆಲಸ ಮಾಡುವಂಥ 99% ಜನ ದಲಿತರು, ಹಿಂದುಳಿದವರು, ಬುಡಕಟ್ಟು ಜನಾಂಗದವರೇ ಕೆಲಸ ಮಾಡ್ತಾರೆ. ಕೂಲಿ ಕಾರ್ಮಿಕರಾಗಿ ಕಸ ಎತ್ತೋದೆಲ್ಲ ಮಾಡ್ತಾರೆ.